ಈ ವಿಡಿಯೋದಲ್ಲಿ LIC ಸರಳ ಜೀವನ್ ಬಿಮಾ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಲಿಸಿ ಟೇಬಲ್ ನಂಬರ್ 859. ಈ ಪಾಲಿಸಿ ಒಂದು ನಾನ್ ಲಿಂಕ್ಡ್ ಇಂಡಿವಿಜುವಲ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಆಗಿದೆ. ಅಂದ್ರೆ ನೀವು ಈ ಪಾಲಿಸಿಲಿ ಡೆಪಾಸಿಟ್ ಮಾಡುವಂತಹ ಅಮೌಂಟ್ ನ LIC ಸಂಸ್ಥೆಯವರು ಎಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ. ಹಾಗಾಗಿ ನೀವು ಡೆಪಾಸಿಟ್ ಮಾಡುವಂತಹ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ಈ ಪಾಲಿಸಿ ಒಂದು ಟರ್ಮ್ ಇನ್ಶೂರೆನ್ಸ್ ಆಗಿರುವುದರಿಂದ ನೀವು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನಂತ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿರ್ತೀರಾ ಅಂದ್ಕೊಳ್ಳೋಣ. ಪಾಲಿಸಿ ಟರ್ಮ್ ನ 40 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಈ 40 ವರ್ಷದ ಒಳಗೆ ಏನಾದರೂ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಡೆತ್ ಕ್ಲೈಮ್ ಅಮೌಂಟ್ ಅಂತ ಹೇಳಿ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಪಾಲಿಸಿ ಹೋಲ್ಡರ್ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವ ಪಾಲಿಸಿ ಟರ್ಮ್ 40 ವರ್ಷದವರೆಗೂ ಬದುಕಿದ್ದಾರೆ ಅಂದ್ರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಪಾಲಿಸಿ ಮೆಚುರಿಟಿ ಆಗಿದೆ ಅಂತ ಹೇಳಿ ಈ ಪಾಲಿಸಿಲಿ ಯಾವುದೇ ತರದ್ದು ಮೆಚುರಿಟಿ ಅಮೌಂಟ್ ಬರುವುದಿಲ್ಲ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಹೆಚ್ಚು ಕಮ್ಮಿ ಇದೇ ತರನೇ ಇರುತ್ತೆ. ಓಕೆ, ಈ ಪಾಲಿಸಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾರೆಲ್ಲ ಪರ್ಚೇಸ್ ಮಾಡ್ಕೊಳ್ಬಹುದು, ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಮೊದಲು LIC ಸರಳ ಜೀವನ್ ಬಿಮಾ ಪಾಲಿಸಿ ಪರ್ಚೇಸ್ ಮಾಡಿಕೊಳ್ಳುವುದಕ್ಕೆ ಏಜೆಂಟ್ ಎಂಟ್ರಿ ನೋಡುವುದಾದರೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ 65 ವರ್ಷದ ಒಳಗಿರುವಂತಹವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ನೋಡುವುದಾದರೆ 70 ವರ್ಷ. ಈ ಪಾಲಿಸಿ ಟರ್ಮ್ ನೋಡುವುದಾದರೆ ಮಿನಿಮಮ್ 5 ವರ್ಷ, ಮ್ಯಾಕ್ಸಿಮಮ್ 40 ವರ್ಷ. ನೋಡಿ, ಈ ಪಾಲಿಸಿ ಒಂದು ಟರ್ಮ್ ಇನ್ಶೂರೆನ್ಸ್ ಆಗಿರುವುದರಿಂದ ನೀವು ಯಾವಾಗಲೂ ಪಾಲಿಸಿ ಟರ್ಮ್ ನ ಲಾಂಗ್ ಟರ್ಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ ಬೇಸಿಕ್ ಸಮ್ ಅಶ್ಯೂರ್ಡ್ ನೋಡುವುದಾದರೆ ಮಿನಿಮಮ್ 5 ಲಕ್ಷ ರೂಪಾಯಿಗೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಅಂದ್ರೆ 25 ಲಕ್ಷ ರೂಪಾಯಿವರೆಗೂ ನೀವು ಸಮ್ ಅಶ್ಯೂರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದಕ್ಕಿಂತ ಜಾಸ್ತಿ ಅಂದ್ರೆ ಆಗುವುದಿಲ್ಲ. ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೋಡುವುದಾದ್ರೆ ನೀವು ವರ್ಷಕ್ಕೊಂದ್ಸಲಿ ಪ್ರೀಮಿಯಂ ಕಟ್ಬೋದು, 6 ತಿಂಗಳಿಗೊಂದ್ಸಲಿ ಕಟ್ಬೋದು, 3 ತಿಂಗಳಿಗೊಂದ್ಸಲಿ ಕಟ್ಬೋದು, ಪ್ರತಿ ತಿಂಗಳು ಬೇಕಾದ್ರೆ ಪ್ರೀಮಿಯಂ ಪೇ ಮಾಡಬಹುದು. ಮತ್ತೆ ಈ ಪಾಲಿಸಿಲಿ ಪ್ರೀಮಿಯಂ ಪೇಮೆಂಟ್ ಟರ್ಮ್ 4 ಆಪ್ಷನ್ ಬರುತ್ತೆ. ಒಂದು ಸಿಂಗಲ್ ಪ್ರೀಮಿಯಂ, 2 ರೆಗ್ಯುಲರ್ ಪ್ರೀಮಿಯಂ, 3 ಲಿಮಿಟೆಡ್ ಪ್ರೀಮಿಯಂ ಫಾರ್ 5 ಇಯರ್ಸ್, 4 ಲಿಮಿಟೆಡ್ ಪ್ರೀಮಿಯಂ ಫಾರ್ 10 ಇಯರ್ಸ್. ಸಿಂಗಲ್ ಪ್ರೀಮಿಯಂ ಅಂದ್ರೆ ನೀವು ಒನ್ ಟೈಮ್ ಮಾತ್ರ ಪ್ರೀಮಿಯಂ ನ ಪೇ ಮಾಡಬೇಕಾಗುತ್ತೆ. ರೆಗ್ಯುಲರ್ ಪ್ರೀಮಿಯಂ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 10 ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ 10 ಇಯರ್ಸ್ಗೂ ಕೂಡ ನೀವು ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಇಯರ್ಲಿ ಪ್ರೀಮಿಯಂ ಪೇ ಮಾಡಬಹುದು, ಹಾಫ್ ಇಯರ್ಲಿ ಪ್ರೀಮಿಯಂ ಪೇ ಮಾಡಬಹುದು, ಕ್ವಾರ್ಟರ್ಲಿ ಅಥವಾ ಮಂತ್ಲಿ ಪ್ರೀಮಿಯಂ ಪೇ ಮಾಡಬಹುದು. ಲಿಮಿಟೆಡ್ ಪ್ರೀಮಿಯಂ ಫಾರ್ 5 ಇಯರ್ಸ್ ಅಂದ್ರೆ ನೀವು 5 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಲಿಮಿಟೆಡ್ ಪ್ರೀಮಿಯಂ ಫಾರ್ 10 ಇಯರ್ಸ್ ಅಂದ್ರೆ ನೀವು 10 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ಆಗ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, 20 ವರ್ಷದ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಅವರು ಪಾಲಿಸಿ ಟರ್ಮ್ ನ 30 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸಮ್ ಅಶ್ಯೂರ್ಡ್ 25 ಲಕ್ಷ ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರೀಮಿಯಂ ಪೇಮೆಂಟ್ ಟರ್ಮ್ ಬಂದು ಅವರು ರೆಗ್ಯುಲರ್ ಪ್ರೀಮಿಯಂ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ರೆಗ್ಯುಲರ್ ಪ್ರೀಮಿಯಂ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರೀಮಿಯಂ ಪೇ ಮಾಡುವುದಕ್ಕೆ. ಆಗ ಅವರು ಇಯರ್ಲಿ ಪ್ರೀಮಿಯಂ ಪೇ ಮಾಡುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಪ್ರತಿ ವರ್ಷ 9,625 ರೂಪಾಯಿ ಅಂತ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ ವಿತೌಟ್ GST ಇದು. ಅಥವಾ ಆ ವ್ಯಕ್ತಿ ಏನಾದರೂ ಲಿಮಿಟೆಡ್ ಪ್ರೀಮಿಯಂ ಫಾರ್ 5 ಇಯರ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 5 ವರ್ಷಕ್ಕೆ ಅವರು ಪ್ರತಿ ವರ್ಷ 26,050 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಅಥವಾ ಆ ವ್ಯಕ್ತಿ ಏನಾದರೂ ಲಿಮಿಟೆಡ್ ಪ್ರೀಮಿಯಂ ಫಾರ್ 10 ಇಯರ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 10 ವರ್ಷದವರೆಗೂ ಪ್ರತಿ ವರ್ಷ 15,775 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಅಥವಾ ಆ ವ್ಯಕ್ತಿ ಏನಾದರೂ ಸಿಂಗಲ್ ಪ್ರೀಮಿಯಂ ಪೇಯಿಂಗ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗ ಅವರು 1,07,075 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಓಕೆ, ಈ ತರ ಅವರು ಪ್ರೀಮಿಯಂ ಪೇ ಮಾಡಬಹುದು. ನಾನು ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಈ ಪಾಲಿಸಿ ಡೆತ್ ಬೆನಿಫಿಟ್ಸ್ ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಈ ವ್ಯಕ್ತಿ ಪಾಲಿಸಿ ಪರ್ಚೇಸ್ ಮಾಡಿ ಇಯರ್ಲಿ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ. ಅಂದ್ರೆ 9,625 ರೂಪಾಯಿ ಅಂತ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ. 3 ವರ್ಷ ಪ್ರೀಮಿಯಂ ಪೇ ಮಾಡಿದ್ದಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ 3ನೇ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ. ಆಗ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ 25 ಲಕ್ಷ ರೂಪಾಯಿ ಬರುತ್ತೆ. ಇಲ್ಲಿ ಆ ಪಾಲಿಸಿ ಹೋಲ್ಡರ್ ಎಷ್ಟು ಪೇ ಮಾಡಿದ್ದಾರೆ? ಹೆಚ್ಚು ಕಮ್ಮಿ 30,000 ರೂಪಾಯಿ ಮಾತ್ರ ಪ್ರೀಮಿಯಂ ಪೇ ಮಾಡಿದ್ದಾರೆ. ಆ ವ್ಯಕ್ತಿ 3ನೇ ವರ್ಷದಲ್ಲಿ ಡೆತ್ ಆಗಿರೋದ್ರಿಂದ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ 25 ಲಕ್ಷ ರೂಪಾಯಿ ಬರುತ್ತೆ. ಅಥವಾ ಈ ಪಾಲಿಸಿ ಪರ್ಚೇಸ್ ಮಾಡಿ 1 ಮಂತ್ ಒಳಗೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಅವಾಗ ಯಾವ ತರ ಡೆತ್ ಬೆನಿಫಿಟ್ಸ್ ಅಮೌಂಟ್ ಬರುತ್ತೆ ಅಂದ್ರೆ, ಸಪೋಸ್ ಈ ಪಾಲಿಸಿ ಪರ್ಚೇಸ್ ಮಾಡಿ 1 ಮಂತ್ ಒಳಗೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಅವ್ರು ಏನ್ ಡೆಪಾಸಿಟ್ ಮಾಡಿದಾರೋ ಅಷ್ಟು ಅಮೌಂಟ್ ಮಾತ್ರ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 45 ಡೇಸ್ ಆದ್ಮೇಲೆ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ, ಅದು ನಾರ್ಮಲ್ ಆಗಿ ಡೆತ್ ಆದ್ರೆ ಆಗ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ 25 ಲಕ್ಷ ರೂಪಾಯಿ ಸಿಗುತ್ತೆ. ಅಥವಾ ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡಿ ಇನ್ ಕೇಸ್ 1 to 2 ಡೇಸ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ 25 ಲಕ್ಷ ರೂಪಾಯಿ ಸಿಗುತ್ತೆ. ನೋಡಿ, ಇಲ್ಲಿ ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡಿ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ, ಅವರು ಪಾಲಿಸಿ ಪರ್ಚೇಸ್ ಮಾಡಿ 1 to 2 ಡೇಸ್ ಒಳಗೆ ಡೆತ್ ಆದ್ರೆ
ಅದು ಆಕ್ಸಿಡೆಂಟ್ ಆಗಿ, ಆಗ ಪಾಲಿಸಿ ಹೋಲ್ಡರ್ ನಾಮಿನಿಗೆ 25 ಲಕ್ಷ ರೂಪಾಯಿ ಸಿಗುತ್ತೆ. ಅಥವಾ ಆ ಪಾಲಿಸಿ ಹೋಲ್ಡರು ಪಾಲಿಸಿ ಪರ್ಚೇಸ್ ಮಾಡಿ 45 ಡೇಸ್ ಆದ್ಮೇಲೆ ಇನ್ ಕೇಸ್ ನಾರ್ಮಲ್ ಆಗಿ ಡೆತ್ ಆದ್ರೆ ಆಗ ಪಾಲಿಸಿ ಹೋಲ್ಡರ್ ನಾಮಿನಿಗೆ 25 ಲಕ್ಷ ರೂಪಾಯಿ ಸಿಗುತ್ತೆ. ಮೆಚುರಿಟಿ ಬೆನಿಫಿಟ್ಸ್ ನೋಡುವುದಾದ್ರೆ ಇದರಲ್ಲಿ ಯಾವುದೇ ತರದ್ದು ಮೆಚುರಿಟಿ ಅಮೌಂಟ್ ಅಂತ ಬರುವುದಿಲ್ಲ. ಪಾಲಿಸಿ ಬಂದು ಟರ್ಮ್ ಇನ್ಸೂರೆನ್ಸ್ ಅಲ್ವಾ, ಹಾಗಾಗಿ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಅಂತ ಏನು ಬರುವುದಿಲ್ಲ. ಮತ್ತೆ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ನೀವು ಎಕ್ಸ್ಟ್ರಾ ರೈಡರ್ಸ್ ನ ಆಡ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುವುದಿಲ್ಲ. ಟ್ಯಾಕ್ಸ್ ಬೆನಿಫಿಟ್ಸ್ ನೋಡುವುದಾದರೆ ನೀವು ಪೇ ಮಾಡುವಂತಹ ಪ್ರೀಮಿಯಂ ನ ಅಂಡರ್ ಸೆಕ್ಷನ್ 80CL ತೋರಿಸಬಹುದು. ಡೆತ್ ಕ್ಲೇಮ್ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಮತ್ತೆ ಈ ಪಾಲಿಸಿಲಿ ಲೋನ್ ಫೆಸಿಲಿಟಿ ಏನೇ ಇರುವುದಿಲ್ಲ. LIC ಇರುವಂತಹ ಪಾಲಿಸಿಗಳಲ್ಲಿ ಕೆಲವು ಪಾಲಿಸಿಗಳಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಬಟ್ ಈ ಪಾಲಿಸಿಲಿ ಏನು ನಿಮಗೆ ಲೋನ್ ಸಿಗುವುದಿಲ್ಲ. ಮತ್ತೆ ಸರೆಂಡರ್ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ನೀವು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡಿರ್ತೀರಾ, ಆಮೇಲೆ ಈ ಪಾಲಿಸಿ ನನಗೆ ಬೇಡ ನಾನು ಸರೆಂಡರ್ ಮಾಡ್ತೀನಿ ಅಂದ್ಕೊಂತೀರಾ, ಅಂದ್ರೆ ಸ್ವಲ್ಪ ವರ್ಷ ಪ್ರೀಮಿಯಂ ಪೇ ಮಾಡಿರ್ತೀರಾ, ಆಮೇಲೆ ನೀವು ಸರೆಂಡರ್ ಮಾಡುವುದಾದರೆ ನೀವು ಸಿಂಗಲ್ ಅಥವಾ ಲಿಮಿಟೆಡ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಅಂದ್ರೆ ನೀವು ಪ್ರೀಮಿಯಂ ಕಟ್ಟೋದು ಸಿಂಗಲ್ ಪ್ರೀಮಿಯಂ ಅಥವಾ ಲಿಮಿಟೆಡ್ ಪ್ರೀಮಿಯಂ ಪೇ ಮಾಡುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಬೇಕಾದ್ರೆ ನಿಮ್ಮ ಪಾಲಿಸಿನ ಸರೆಂಡರ್ ಮಾಡಿ ಸ್ವಲ್ಪ ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಅಥವಾ ನೀವು ರೆಗ್ಯುಲರ್ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಪಾಲಿಸಿನ ಸರೆಂಡರ್ ಮಾಡಿದ್ರು ನಿಮ್ಗೆ ಯಾವುದೇ ತರದ್ದು ಅಮೌಂಟ್ ವಾಪಸ್ ಬರುವುದಿಲ್ಲ. ನೋಡಿ, ನೀವು ಪಾಲಿಸಿ ಪರ್ಚೇಸ್ ಮಾಡಿ ಸ್ವಲ್ಪ ವರ್ಷ ಪ್ರೀಮಿಯಂ ಪೇ ಮಾಡಿ ಆಮೇಲೆ ನೀವು ಪಾಲಿಸಿನ ಸರೆಂಡರ್ ಮಾಡುವುದಾದ್ರೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ, ತುಂಬಾ ಕಡಿಮೆ ಅಮೌಂಟ್ ಬರುತ್ತೆ ನಿಮ್ಗೆ ವಾಪಸ್ಸು. ಹಾಗಾಗಿ ನೀವು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ಪಾಲಿಸಿ ಆಗಲಿ ಆ ಪಾಲಿಸಿ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೊಂಡು ನಂತರ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಪಾಲಿಸಿ ಪರ್ಚೇಸ್ ಮಾಡಾದ್ಮೇಲೆ ನೀವು ಪ್ರೀಮಿಯಂ ಪೇ ಮಾಡಿ ಆಮೇಲೆ ನಮ್ಗೆ ಪಾಲಿಸಿ ಇಷ್ಟೆಲ್ಲ ನಾವು ಕ್ಲೋಸ್ ಮಾಡ್ತೀವಿ, ಸರೆಂಡರ್ ಮಾಡ್ತೀವಿ, ನಮ್ ದುಡ್ಡು ವಾಪಸ್ ಬೇಕು ಅಂದ್ರೆ ನಿಮ್ಗೆ ನೀವು ಕಟ್ಟಿರುವಂತಹ ಅಷ್ಟು ಪ್ರೀಮಿಯಂ ನಿಮ್ಗೆ ವಾಪಸ್ ಬರೋದಿಲ್ಲ, ಕಡಿಮೆ ಬರುತ್ತೆ, ನಿಮ್ಗೆ ಲಾಸ್ ಆಗುತ್ತೆ. ಹಾಗಾಗಿ ನೀವು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಪಾಲಿಸಿ ಟರ್ಮ್ಸ್ ಅಂಡ್ ಕಂಡೀಷನ್ ತಿಳ್ಕೊಂಡು ನಂತರ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, LIC ಸರಳ ಜೀವನ್ ಬಿಮಾ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.